ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯ ಮೇಲೆ ಎಸ್ಐಟಿ ದಾಳಿಯನ್ನ ಮಾಡಿದೆ. ಸ್ಥಳೀಯ ಪೊಲೀಸರ ಭದ್ರತೆಯೊಂದಿಗೆ ಗುತ್ತೇದಾರ್ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸರ ಭದ್ರತೆಯೊಂದಿಗೆ ಗುತ್ತೇದಾರ್ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಇರುವಂತದ್ದು ಗುತ್ತೇದಾರ್ ಅವರ ನಿವಾಸ. ಸುಭಾಷ್ ಗುತ್ತೇದಾರ್ ಆಳಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಾರೆ. ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಭಾಷಾ ನೇತೃತ್ವದಲ್ಲಿ ಮೆಗಾ ರೇಡ್ ಅನ್ನು ಮಾಡಲಾಗಿದೆ. 50ಕ್ಕೂ ಅಧಿಕ ಸ್ಥಳೀಯ ಪೊಲೀಸರ ಸಹಯೋಗದೊಂದಿಗೆ ದಾಳಿಯನ್ನು ನಡೆಸಲಾಗಿದೆ. ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಎಸ್ಐಟಿ. ಗುತ್ತೇದಾರ್ ಮನೆಯ ಬಳಿಯಲ್ಲಿ ಕೆಎಸ್ಆರ್ಪಿ ತುಕಡಿ, ಸಿಎಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. ಗುತ್ತೇದಾರ್ ಮನೆಗೆ ಸರ್ಚ್ ವಾರೆಂಟ್ ಅನ್ನ ತೋರಿಸಿ ಹೋಗಿದ್ದಾರೆ. ಈಗಾಗಲೇ ಪರಿಶೀಲನೆ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2023ರಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ 5 ಮನೆಗಳ ಮೇಲೆ ರೇಡ್ ಮಾಡಲಾಗಿತ್ತು, ಪರಿಶೀಲನೆ ಮಾಡಲಾಗಿತ್ತು. ಜೊತೆಗೆ ಅದಾದಂತಹ ಬೆನ್ನಲ್ಲೇ ಇದೀಗ ಸ್ಥಳೀಯರ ಪೊಲೀಸರ ಭದ್ರತೆಯೊಂದಿಗೆ ಗುತ್ತೇದಾರ್ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರು ಆಳಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು. ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಭಾಷಾ ನೇತೃತ್ವದಲ್ಲಿ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ಗೆ ಬರಬೇಕಾಗಿದ್ದಂತಹ ವೋಟ್ಗಳನ್ನ ಒಂದು 6,000 ಚಿಲ್ಲರೆ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿರುವಂಥದ್ದು ಅಂತ ಹೇಳಿ 2023ರಲ್ಲಿ ಈ ಸಂಬಂಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿರುತ್ತೆ. ಆನಂತರವಾಗಿ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿರುತ್ತೆ. ಎಸ್ಐಟಿ ಈಗಾಗಲೇ ತನಿಖೆ ಕೂಡ ಚುರುಕಾಗ್ತಾ ಇದೆ. ನಿನ್ನೆಯೂ ಕೂಡ 5 ಮನೆಗಳ ಮೇಲೆ ರೇಡ್ ಮಾಡಿದ್ರು, ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಅದಾದಂತಹ ಬೆನ್ನಲ್ಲೇ ಮಾಜಿ ಶಾಸಕರ ಮನೆಯ ಮೇಲೆ ಇವತ್ತು ದಾಳಿಯನ್ನು ಕೂಡ ನಡೆಸಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಏನಾಗ್ತಾ ಇದೆ ಈಗ ಪ್ರೆಸೆಂಟ್, ಏನಾಗ್ತಾ ಇದೆ? ಪರಿಶೀಲನೆ ಆಗಿದೆಯಾ? ತನಿಖೆ ಯಾವ ರೀತಿಯಾಗಿ ಚುರುಕನ್ನ ಕೂಡ ಪಡೆದುಕೊಳ್ತಾ ಇದೆ? ನಿನ್ನೆ 5 ಕಡೆ ಆಯಿತು, ಇವತ್ತು ಮಾಜಿ ಶಾಸಕರ ಮನೆ, ಏನಾಗ್ತಾ ಇದೆ ಒಳಗಡೆ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಸುಮ, ನಿಜಕ್ಕೂ ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧ ಇದು ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಇದೇ ಒಂದು ವಿಚಾರವನ್ನ ಅಂದ್ರೆ ಕಾಂಗ್ರೆಸ್ ನಾಯಕರಂತ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದ ಹೋರಾಟ ಹಾಗೂ ದೊಡ್ಡ ಮಟ್ಟದ ಏನೊಂದು ಸುದ್ದಿಗೋಷ್ಠಿಯನ್ನ ಮಾಡಿ ವೋಟ್ ಚೋರಿ ಯತ್ನ ಪ್ರಕರಣವನ್ನ ಭೇದಿಸಿದ್ದರು. ಹೀಗಾಗಿ ರಾಜ್ಯ ಸರ್ಕಾರ ಏನೊಂದು ಕರ್ನಾಟಕದ ಏನೊಂದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ನಡೆಯಿತು. ಈ ಒಂದು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಏನೊಂದು ಎಸ್ಐಟಿ ತಂಡ ರಚನೆ ಮಾಡಿತು. ಎಸ್ಐಟಿ ತಂಡ ಕಳೆದ ಒಂದು ವಾರದಿಂದ ಕಲಬುರಗಿ ನಗರದಲ್ಲಿ ಬೀಡು ಬಿಟ್ಟು ಸುಮಾರು 5 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದು. ಆದ್ರೆ ಇಂದು ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಸ್ಐಟಿ ಎಸ್ಪಿ ಆದಂತ ಸುಭಾನ್ವಿತ ಅವರ ಏನೊಂದು ನೇತೃತ್ವದಲ್ಲಿ ಸುಮಾರು 50ಕ್ಕೂ ಅಧಿಕ ಪೊಲೀಸರು ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಸುಭಾಷ್ ಅಂದ್ರೆ ಮಾಜಿ ಶಾಸಕರಂತ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಏನೊಂದು ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳ್ಳತನಕ್ಕೆ ಯತ್ನ ನಡೆದಿತ್ತು ಎನ್ನುವುದರ ಬಗ್ಗೆ ಈ ಹಿಂದೆ ಶಾಸಕರಂತ BR ಪಾಟೀಲ್ ಅವರು ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಮಾಡಿದರು. ಹೀಗಾಗಿ ಏನೊಂದು BR ಪಾಟೀಲ್ ವಿರುದ್ಧ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಸುಭಾಷ್ ಗುತ್ತೇದಾರ್ ಅವರು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದರು. ಹೀಗಾಗಿ ಆ ಒಂದು ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಮಾಜಿ ಶಾಸಕರಂತ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅರ್ಧ ಗಂಟೆ ಹಿಂದಷ್ಟೇ ಏನೊಂದು 50ಕ್ಕೂ ಅಧಿಕ ಪೊಲೀಸರ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಪೊಲೀಸರ ಏನೊಂದು ಸಹಯೋಗದೊಂದಿಗೆ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದು. ದಾಳಿ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಅವರ ತಂಡ ಕೂಡ ಈಗಾಗಲೇ ಅವರ ನಿವಾಸಕ್ಕೆ ಹೋಗಿದೆ. ಸರ್ಚ್ ವಾರೆಂಟ್ ಸಮೇತ ಅವರ ನಿವಾಸಕ್ಕೆ ಹೋಗಿ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನಕಲಿ ವೋಟರ್ ಐಡಿಗಳನ್ನು ಕೂಡ ಬಳಸಲಾಗಿತ್ತು. ಜೊತೆಗೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ನಿನ್ನೆಷ್ಟೇ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ರು. ಇದೀಗ ಇಂದು ಪ್ರಮುಖವಾಗಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದು ಅತ್ಯಂತ ರಾಜಕೀಯ ತಿರುವು ಅಂತಾನೆ ಹೇಳಬಹುದು. ಸುಷ್ಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.